ಸ್ನೇಹಿತರೆ ನಮಸ್ಕಾರ. ನಾವು ಪ್ರತಿದಿನ ನಗರದ ಐಷಾರಾಮಿ ಗಲ್ಲಿಗಳ ಬಗ್ಗೆ ಅಥವಾ ಮೆಜೆಸ್ಟಿಕ್ನ ಗದ್ದಲದ ಬಗ್ಗೆ ಮಾತಾಡ್ತೀವಿ. ಆದರೆ ಈ ಹೊಗೆ ಆಡುವ ಚಿಮಣಿಗಳು, ಹಗಲು ರಾತ್ರಿ ದುಡಿಯುವ ಕೈಗಾರಿಕೆಗಳು ಮತ್ತು ಮೆಟ್ರೋ ರೈಲಿನ ವೇಗದ ನಡುವೆ ಒಂದು ಸುಂದರ ಬದುಕು ಅಡಗಿದೆ ಅನ್ನೋದು ನಿಮ್ಗೆ ಗೊತ್ತಾ? ಅದೇ ನಮ್ಮ ಪಶ್ಚಿಮ ಬೆಂಗಳೂರಿನ ಬಾಗಲಗುಂಟೆ. ತುಮಕೂರು ರಸ್ತೆಯ ಬೃಹತ್ ಹೆದ್ದಾರಿಯ ಪಕ್ಕದಲ್ಲೇ ಇದ್ರೂ ತನ್ನದೇ ಆದ ಶಾಂತ ಮತ್ತು ಸ್ನೇಹಮಯ ವಾತಾವರಣವನ್ನು ಕಾಪಾಡಿಕೊಂಡಿರುವ ಈ ಏರಿಯಾ ಇವತ್ತು ಮಧ್ಯಮ ವರ್ಗದ ಜನರ ಪಾಲಿನ ಬಂಗಾರದ ಗಣಿ. ಮೆಟ್ರೋ ಹಳಿಗಳ ಮೇಲೆ ರೈಲು ಹಸಿರು ಪಟಾಕಿಯಂತೆ ಹಾರ್ತಾ ಸಾಗುವಾಗ ಅದರ ಕೆಳಗೆ ಅರಳಿ ನಿಂತಿರೋ ಈ ಬಡಾವಣೆ ಬೆಂಗಳೂರಿನ ಅಪ್ಪಟ ಶ್ರಮಿಕ ಸಂಸ್ಕೃತಿಯ ಪ್ರತಿಬಿಂಬದಂತೆ ಕಾಣಿಸುತ್ತೆ. ಹೆಸರಿನ ರಹಸ್ಯ, ಬಾಗಿಲಲ್ಲೇ ಇದ್ದ ಕುಂಟಿಯ ಕತೆ. ಯಾವುದೇ ಊರಿನ ಹೆಸರಿನ ಹಿಂದೆ ಒಂದು ರೋಚಕ ಕತೆ ಇರುತ್ತೆ. ಹಾಗೆಯೇ ಈ ಬಾಗಲಗುಂಟೆ ಹೆಸರಲ್ಲೂ ಒಂದು ಮಜಾ ಇದೆ. ಹಳೆಯ ಕಾಲದಲ್ಲಿ ಬೆಂಗಳೂರಿಗೆ ಬರೋರಿಗೆ ಇದು ಒಂದು ರೀತಿಯ ಬಾಗಿಲು ಇದ್ದಂತಿತ್ತು. ಜೊತೆಗೆ ಇಲ್ಲಿ ನೀರಿನಿಂದ ತುಂಬಿದ ಸಣ್ಣ ಕುಂಟೆಗಳು ಅಥವಾ ಕೆರೆಗಳು ಹೇರಳವಾಗಿದ್ವಂತೆ. ಹಾಗಾಗಿ ಬಾಗಿಲು ಪ್ಲಸ್ ಕುಂಟೆ ಸೇರಿ ಬಾಗಲಗುಂಟೆ ಆಯಿತು ಅನ್ನೋದು ಇಲ್ಲಿನ ಹಿರಿಯರ ಮಾತು. ಅಂದು ಕೃಷಿ ಭೂಮಿಯಾಗಿದ್ದ ಈ ಜಾಗ ಇವತ್ತು ಕಾಂಕ್ರೀಟ್ ಕಾಡಿನ ನಡುವೆಯೂ ತನ್ನ ಹಳೆಯ ಹೆಸರಿನ ಸೊಗಡನ್ನು ಉಳಿಸ್ಕೊಂಡು ಬಂದಿರೋದು ನಿಜಕ್ಕೂ ಅಚ್ಚರಿಯ ವಿಷಯ. ಪೇಣ್ಯಾದ ಒಡನಾಡಿ, ಶ್ರಮಜೀವಿಗಳ ಸ್ವರ್ಗ. ಬಾಗಲಗುಂಟೆಗೂ ಮತ್ತು ಪಕ್ಕದ ಪೀಣ್ಯ ಕೈಗಾರಿಕಾ ವಲಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಪೀಣ್ಯವು ಏಷ್ಯಾದಲ್ಲೇ ಹೆಸರಾಂತ ಇಂಡಸ್ಟ್ರಿಯಲ್ ಹಬ್ ಆಗಿದ್ರೆ, ಬಾಗಲಗುಂಟೆ ಅಲ್ಲಿನ ಕಾರ್ಮಿಕರಿಗೆ ಮತ್ತು ಉದ್ಯೋಗಿಗಳಿಗೆ ಆಸರಿಯಾಗಿ ನಿಂತಿರುವ ಪ್ರದೇಶ. ಬೆಳಿಗ್ಗೆ 8 ಗಂಟೆ ಆಯಿತು ಅಂದರೆ ಸಾಕು, ಇಲ್ಲಿನ ರಸ್ತೆಗಳಲ್ಲಿ ಕಂಪನಿ ಬಸ್ಸುಗಳ ಸದ್ದು ಮತ್ತು ಕೆಲಸಕ್ಕೆ ಹೋಗುವ ಜನರ ಧಾವಂತ ಕಾಣಿಸುತ್ತೆ. ಜನರ ಶ್ರಮವೇ ಇಲ್ಲಿನ ಆಸ್ತಿ. ಇಲ್ಲಿನ ಕಾಂಕ್ರೀಟ್ ಮನೆಗಳ ಗೋಡೆಗಳಲ್ಲಿ ಸಾವಿರಾರು ಜನರ ಯಶಸ್ಸಿನ ಕತೆಗಳಿವೆ. ನಮ್ಮ ಮೆಟ್ರೋದ ಹಸಿರು ಕ್ರಾಂತಿ, ಬದಲಾದ ಬದುಕು. ಒಂದ್ ಕಾಲದಲ್ಲಿ ಬಾಗಲಗುಂಟೆಯಿಂದ ಮೆಜೆಸ್ಟಿಕ್ಗೆ ಹೋಗಬೇಕು ಅಂದ್ರೆ ಟ್ರಾಫಿಕ್ನಲ್ಲಿ ಒಂದು ಯುದ್ಧವನ್ನೇ ಮಾಡಬೇಕಿತ್ತು. ಆದರೆ ನಮ್ಮ ಮೆಟ್ರೋ ಹಸಿರು ಮಾರ್ಗ ಬಂದ ಮೇಲೆ ಇಲ್ಲಿನ ಚಿತ್ರಣವೇ ಬದಲಾಗಿದೆ. ದಾಸರಹಳ್ಳಿ ಮತ್ತು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗಳು ಇಲ್ಲಿನ ಜನರಿಗೆ ನಗರದ ಹೃದಯ ಭಾಗಕ್ಕೆ ಬೆಸುಗೆ ಹಾಕಿವೆ. ಇವತ್ತು ಇಲ್ಲಿನ ಜನರಿಗೆ ಆಫೀಸ್ಗೆ ಹೋಗೋದು ಅಂದ್ರೆ ಒಂದು ಸ್ಮೂತ್ ಪ್ರಯಾಣ. ಶಿಕ್ಷಣದ ಹಬ್, ಸೌಂದರ್ಯ ಸಂಸ್ಥೆಗಳ ಶಕ್ತಿ. ಬಾಗಲಗುಂಟೆ ತನ್ನ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರಾಗಿದೆ. ಇಲ್ಲಿರುವ ಸೌಂದರ್ಯ ಶಿಕ್ಷಣ ಸಂಸ್ಥೆಗಳು ಈ ಭಾಗದ ವಿದ್ಯಾರ್ಥಿಗಳಿಗೆ ಜ್ಞಾನದ ದೇಗುಲಗಳಾಗಿವೆ. ಪ್ರತಿಷ್ಠಿತ ಕಾಲೇಜುಗಳು ಮತ್ತು ಶಾಲೆಗಳು ಇಲ್ಲಿರೋದ್ರಿಂದ ಬೆಳಿಗ್ಗೆ ಹೊತ್ತು ಇಲ್ಲಿನ ರಸ್ತೆಗಳಲ್ಲಿ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳ ದಂಡೆ ಕಾಣಿಸುತ್ತದೆ. ಕೇವಲ ಕೈಗಾರಿಕಾ ಪ್ರದೇಶ ಮಾತ್ರವಲ್ಲದೆ ಬಾಗಲಗುಂಟೆ ಇವತ್ತು ಪಶ್ಚಿಮ ಬೆಂಗಳೂರಿನ ಒಂದು ಪ್ರಮುಖ ಎಜುಕೇಷನಲ್ ಹಬ್ ಆಗಿ ಮಾರ್ಪಟ್ಟಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಮಾರುಕಟ್ಟೆಯ ಗಮ್ಮತ್ತು, ದಾಸರಹಳ್ಳಿ ಸಂತೆ ಮತ್ತು ಶಾಪಿಂಗ್. ಬಾಗಲಗುಂಟೆಯ ಜನರಿಗೆ ಶಾಪಿಂಗ್ ಅಂದ್ರೆ ಅದು ದಾಸರಹಳ್ಳಿಯ ಮುಖ್ಯ ರಸ್ತೆ. ಇಲ್ಲಿ ಹಬ್ಬಗಳ ಸಮಯದಲ್ಲಿ ಕಾಲಿಡೋಕು ಜಾಗ ಇರಲ್ಲ. ಹೂವು ಹಣ್ಣುಗಳಿಂದ ಹಿಡಿದು ಬಟ್ಟೆ ಬರೆಗಳವರೆಗೆ ಎಲ್ಲವೂ ಇಲ್ಲಿ ಚೌಕಾಸಿ ದರದಲ್ಲಿ ಸಿಗ್ತವೆ. ಇಲ್ಲಿನ ಮಾರುಕಟ್ಟೆಯಲ್ಲಿ ಸಿಗುವ ತಾಜಾತನ ಮತ್ತು ಜನಜಂಗುಳಿಯ ನಡುವೆ ಸಿಗುವ ಆ ಕಳೆ ಮಾಲ್ಗಳಲ್ಲಿ ಖಂಡಿತ ಸಿಗಲ್ಲ. ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕು ಅನ್ನೋರಿಗೆ ಇದು ಪಕ್ಕಾ ಪೈಸಾ ವಸೂಲ್ ಜಾಗ. ಪ್ರಕೃತಿ ಮತ್ತು ನೆಮ್ಮದಿ. ಬಾಗಲಗುಂಟೆ ಕೆರೆಯ ಪುನರ್ಜನ್ಮ. ಬೆಳೆಯುತ್ತಿರುವ ನಗರದ ಮಧ್ಯೆ ಜನರಿಗೆ ನೆಮ್ಮದಿ ನೀಡಲು ಇಲ್ಲಿನ ಬಾಗಲಗುಂಟೆ ಕೆರೆ ಸಿದ್ಧವಾಗ್ತಿದೆ. ಬಿಬಿಎಂಪಿ ಈ ಕೆರೆಯನ್ನ ಅಭಿವೃದ್ಧಿಪಡಿಸ್ತಾ ಇದ್ದು, ಸುತ್ತಮುತ್ತಲಿನ ಪಾರ್ಕ್ಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ನಡಿಗೆ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕೆರೆಯ ಪಕ್ಕದ ವಾಕಿಂಗ್ ಟ್ರ್ಯಾಕ್ನಲ್ಲಿ ಹರಟೆ ಹೊಡೆಯುವ ಹಿರಿಯ ನಾಗರಿಕರು ಮತ್ತು ಆಟವಾಡುವ ಮಕ್ಕಳನ್ನ ನೋಡಿದ್ರೆ ಕಾಂಕ್ರೀಟ್ ನಡುವೆಯೂ ಒಂದು ಹಳ್ಳಿಯ ನೆಮ್ಮದಿ ಇಲ್ಲಿ ಕಾಣಿಸುತ್ತದೆ. ಇತ್ತೀಚಿನ ಸುದ್ದಿಗಳು ಮತ್ತು 2026ರ ಬೆಳವಣಿಗೆ. 2026ರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಾಗಲಗುಂಟೆಯು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಾಣ್ತಿದೆ. ಇಲ್ಲಿನ ರಸ್ತೆಗಳ ಅಗಲೀಕರಣ ಮತ್ತು ಸುಧಾರಿತ ಒಳಚರಂಡಿ ವ್ಯವಸ್ಥೆಯು ಪ್ರದೇಶದ ಮೌಲ್ಯವನ್ನ ಹೆಚ್ಚಿಸಿದೆ. ಅಲ್ಲದೆ ನೈಸ್ ರಸ್ತೆಗೆ ಹತ್ತಿರವಿರುವ ಕಾರಣ ಐಟಿ ಉದ್ಯೋಗಿಗಳು ಕೂಡ ಈಗ ಇಲ್ಲಿ ನೆಲೆಸಲು ಆಸಕ್ತಿ ತೋರುತ್ತಿದ್ದಾರೆ. ಸರ್ಕಾರವು ಇಲ್ಲಿನ ಸಣ್ಣ ಗಲ್ಲಿಗಳನ್ನು ಸರಿಪಡಿಸಲು ನಮ್ಮ ರಸ್ತೆ ಯೋಜನೆಯಡಿ ಅನುದಾನ ನೀಡಿರೋದು ಇಲ್ಲಿನ ನಿವಾಸಿಗಳಿಗೆ ದೊಡ್ಡ ಮಟ್ಟದ ಸಮಾಧಾನ ತಂದಿದೆ. ಬಾಗಲಗುಂಟೆ ಅನ್ನೋದು ಕೇವಲ ಒಂದು ಲೊಕೇಶನ್ ಅಲ್ಲ, ಇದು ಸಾಮಾನ್ಯ ಜನರ ಅಸಾಧಾರಣ ಬದುಕಿನ ಸಂಕೇತ. ಪೀಣ್ಯಾದ ಕೆಲಸಗಾರನಿಂದ ಹಿಡಿದು ಐಟಿ ಟೆಕ್ಕಿಯವರೆಗೂ ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ ಈ ಏರಿಯಾ ಪಶ್ಚಿಮ ಬೆಂಗಳೂರಿನ ಒಂದು ಭದ್ರವಾದ ಅಡಿಪಾಯ. ಬಾಗಲಗುಂಟೆಯ ಜೀವಾಳವನ್ನ ಒಮ್ಮೆ ಬಂದು ನೋಡಿ, ನಿಮಗೂ ಈ ಏರಿಯಾ ಇಷ್ಟವಾಗೋದ್ರಲ್ಲಿ ಡೌಟೇ ಇಲ್ಲ.
ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಬಾಗಲಗುಂಟೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.